Hi students, welcome back to my channel MD Happy. ರಾಧೆ ರಾಧೆ. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ವಿಷಯದ ಗ್ರಾಮರ್ ಪಾರ್ಟ್ ಆಗಿರುವಂತಹ ರಿರೈಟ್ ಆಸ್ ಡೈರೆಕ್ಟೆಡ್ ಎನ್ನುವಂಥ ವಿಭಾಗದ ಮೇಲೆ ನಾನು ಈ ಒಂದು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಸಾಲ್ವ್ ಮಾಡಲು ತೆಗೆದುಕೊಂಡು ಬಂದಿದ್ದೀನಿ. ಭಾಳ ಜನ ವಿದ್ಯಾರ್ಥಿಗಳು ನಾವು ರೆಗ್ಯುಲರ್ ಸ್ಟೂಡೆಂಟ್ ಇದ್ದೀವಿ ಸರ್, ಹಾಗಾಗಿ ನಮಗೆ ಇಂಗ್ಲೀಷ್ನಲ್ಲಿ ಪಾಸಿಂಗ್ ಬರುವಂತಹ ಪ್ರಶ್ನೆಗಳನ್ನು ಬಿಡಿಸಿ ನಮ್ಗೆ ಅನುಕೂಲ ಆಗುವಂತಹ ಪಾಸಿಂಗ್ ಅಂಕಗಳನ್ನು ಕೊಟ್ಟರೆ ನಾವು ಇಂಗ್ಲೀಷ್ನಲ್ಲಿ ಪಾಸ್ ಆಗ್ಬೋದು ಅನ್ನುವಂಥ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಸರಳವಾಗಿ ಏನಪ್ಪ ಅಂತಂದರೆ 4 ಅಂಕಗಳನ್ನು ಇಲ್ಲಿ ನೀವು ಪಡಿಬೋದು. ಹೇಗೆ ಅಂತೇಳಿ ನಾನು ಹೇಳ್ಕೊತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಪಾರ್ಟ್ ಡಿ ಅನ್ನು ನೀವು ಗಮನಿಸಬೇಕು. ಇಲ್ಲಿ ನಿಮಗೆ 4 ಅಂಕಗಳು ಕಡ್ಡಾಯವಾಗಿ ಸಿಗ್ತವೆ. ಪ್ರಶ್ನೆ ಸಂಖ್ಯೆ 31 ಗಮನಿಸಿ. ರಿರೈಟ್ ಆಸ್ ಡೈರೆಕ್ಟೆಡ್ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತಹ ವಿಭಾಗದಾಗಿರಿಂದ ಸರಳವಾಗಿ ನೀವು ಇಲ್ಲಿ ಗ್ರಾಮರ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಂಕಗಳನ್ನು ಪಡಿಬಹುದು. ಒಂದೊಂದಾಗಿ ಇಲ್ಲಿ ನಾವು ಗಮನಿಸ್ತಾ ಹೋಗೋಣ. 1ನೇ ಪ್ರಶ್ನೆನ ನೋಡಿ. ಮೌಂಟ್ ಎವರೆಸ್ಟ್ ಡ್ಯಾಶ್ ಟಾಲೆಸ್ಟ್ ಮೌಂಟನ್ ಪೀಕ್ ಇನ್ ದ ವರ್ಲ್ಡ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಅವರು ಇಲ್ಲಿ ಯೂಸ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಆರ್ಟಿಕಲ್ ಅನ್ನ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಯೂಸ್ ಅನ್ನ ಮಾಡಬೇಕು. ಹಾಗಾದ್ರೆ ಪ್ರಶ್ನೆಯನ್ನ ಗಮನಿಸಿ. ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಅಂತ ಒಂದು ಪದವನ್ನ ಇಲ್ಲಿ ಬಳಸಲಾಗಿದೆ. ಟಾಲೆಸ್ಟ್ ಎನ್ನುವಂತಹ ಪದ ಒಂದು ಸೂಪರ್ಲೇಟಿವ್ ಡಿಗ್ರಿ ಆಗಿದೆ. ಏನಾಗಿದೆ ರೀ? ಸೂಪರ್ಲೇಟಿವ್ ಡಿಗ್ರಿ ಅನ್ನುವಂತಹ ಒಂದು ಆಡ್ ವರ್ಬ್ ಆಗಿದೆ. ಹಾಗಾದ್ರೆ ನಾವಿಲ್ಲಿ ಎಕ್ಸಾಂಪಲ್ ಆಗಿ ಉದಾಹರಣೆಗಳನ್ನು ನಾವು ಇಲ್ಲಿ ಕೊಡ್ಬೋದು. ಯಾವುದಪ್ಪ ಅಂತಂದ್ರೆ ಈಗ ಶಾರ್ಟೆಸ್ಟ್ ಅಂತ ಹೇಳ್ಬೋದು, ಫಾಸ್ಟೆಸ್ಟ್ ಅಂತ ಹೇಳ್ಬೋದು, ಸ್ಮಾಲೆಸ್ಟ್ ಅಂತ ಹೇಳ್ಬೋದು, ಬಿಗ್ಗೆಸ್ಟ್ ಅಂತ ಪದ ಹೇಳ್ಬೋದು. ಇಂಥ ಪದಗಳು ಏನಾದರೂ ಅಲ್ಲಿ ಸೂಪರ್ಲೇಟಿವ್ ಡಿಗ್ರಿಗಳು ಬಂದ್ರೆ ಅಂತ ವರ್ಬ್ಗಳಲ್ಲಿ ನಾವು ಏನನ್ನ ಬರಿಬೇಕು ಅಂತಂದ್ರೆ ದ ಅಂತ ಬರಿಬೇಕು. ಏನ್ ಬರಿಬೇಕ್ರಿ? ದ ಅಂತ ಪದವನ್ನ ಯೂಸ್ ಮಾಡಬೇಕು. ಹಾಗಾದ್ರೆ ಉತ್ತರ ನೀವೆಲ್ಲ ಇಲ್ಲಿ ನೋಡಿ. ಉತ್ತರ ಏನಾಗ್ತದೆ ಅಂತಂದ್ರೆ ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್ ಮೌಂಟನ್ ಪೀಕ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಇದು ಸರಿಯಾದ ಉತ್ತರ. ನೀವು 2ನೇ ಪ್ರಶ್ನೆನ ಇಲ್ಲಿ ಗಮನಿಸ ಹೋಗಿ. ಲವ್ ಎವ್ರಿಥಿಂಗ್ ಅಂಡ್ ಫೇರ್ ಈಸ್ ವಾರ್ ಇನ್ ಅಂತ ಇದೆ. ಇಲ್ಲಿ ಏನ್ ಕೇಳಿದಾರೆ ಅವರು? ಅರೇಂಜ್ ದ ಸೆಗ್ಮೆಂಟ್ಸ್ ಇನ್ ಟು ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ನಾವಿಲ್ಲಿ ಏನ್ ಮಾಡಬೇಕು ಅಂತಂದ್ರೆ ವರ್ಡ್ಗಳನ್ನ ಬಳಸ್ಕೊಂಡು ನಾವು ಒಂದು ಮೀನಿಂಗ್ಫುಲ್ ಆಗಿರುವಂತಹ ಒಂದು ಸೆಗ್ಮೆಂಟ್ ಅನ್ನ ರೆಡಿ ಮಾಡಿಕೊಡ್ಬೇಕು ಅವರಿಗೆ. ಹಾಗಾದ್ರೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲು ಬರುವಂತದ್ದು ಎವ್ರಿಥಿಂಗ್ ಅಂತ ಕರಿತೀವಿ. ಏನ್ರಿ ಇದು? ಎವ್ರಿಥಿಂಗ್. ತದನಂತರ ಈಸ್, ತದನಂತರ ಫೇರ್ ಇನ್, ತದನಂತರ ಬರ್ತದೆ ಲವ್, ತದನಂತರ ಅಂಡ್, ತದನಂತರ ವಾರ್ ಅಂತ ಬರ್ತದೆ. ಹಾಗಾದ್ರೆ ರೀಅರೇಂಜ್ ಪ್ರಕಾರ ನಾವು ಸೆಗ್ಮೆಂಟ್ ಅನ್ನು ನೋಡ್ತಾ ಹೋದಾಗ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳಿ, ಹಾಗಾದ್ರೆ ಅದು ಮೀನಿಂಗ್ಫುಲ್ ಆಗಿರುವಂತಹ ಒಂದು ಸೆಂಟೆನ್ಸ್ ಅಂತ ಹೇಳ್ತೀವಿ. 3ನೇ ಪ್ರಶ್ನೆಯನ್ನು ನೀವೆಲ್ಲ ಇಲ್ಲಿ ಗಮನಿಸಬೇಕು. ಸರಿಯಾದ ರೀತಿಯಲ್ಲಿ ಸೆಂಟೆನ್ಸ್ ಅನ್ನ ಬರೆದಾಗ ಮಾತ್ರ ನಿಮಗೆ ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳೇ. ಹಾಗಾದ್ರೆ 3ನೇ ಪ್ರಶ್ನೆ ನೋಡಿ. ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಎ ಬ್ಯೂಟಿಫುಲ್ ಭರತನಾಟ್ಯಂ ಡ್ಯಾನ್ಸರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಚೂಸ್ ದ ವರ್ಬ್ ದ್ಯಾಟ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ನಾವಿಲ್ಲಿ ಸಬ್ಜೆಕ್ಟ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಮೊದಲು ನಾವು ಸಬ್ಜೆಕ್ಟ್ ಅನ್ನ ಗಮನಿಸೋಣ. ಸಬ್ಜೆಕ್ಟ್ ಏನಿದೆ? ಒನ್ ಆಫ್ ಮೈ ಅಂತ ಇದೆ ನೋಡಿ. ಒನ್ ಆಫ್ ಮೈ ಇದು ಸಬ್ಜೆಕ್ಟ್. ಇಲ್ಲಿ ಫ್ರೆಂಡ್ಸ್ ಅಂತ ಇದೆ ನೋಡಿ. ಇದನ್ನು ಸರಿಯಾಗಿ ನೋಡಿಕೊಂಡು ಇಲ್ಲಿ ಒನ್ ಆಫ್ ಮೈ ಅಂತ ಡ್ಯಾಶ್ ಅಲ್ಲಿ ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಇದು ಅನ್ನುವಂಥದ್ದು ಇದು ರಿಲೇಟಿವ್ಗೆ ಸಂಬಂಧಪಟ್ಟಂಥದ್ದು. ಈ ರೀತಿಯಾಗಿ ಪ್ರಶ್ನೆಗಳು ಬಂದಾಗ ನಾವು ಇದನ್ನ ಈ ಫ್ರೆಂಡ್ ಅನ್ನುವಂಥದ್ದು ಇದು ರಿಲೇಟಿವ್ ಆಗಿ ಬರುವಂಥದ್ದು. ಈ ರೀತಿ ಬಂದಾಗ ನೀವು ಯಾವುದಕ್ಕೂ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಏನ್ ಬಳಸ್ಬೇಕ್ರಿ? ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಹಾಗಾದ್ರೆ ನೋಡೋಣ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಬಂದಾಗ ಇಲ್ಲಿ ಈ ನನ್ನಲ್ಲಿರುವಂತಹ ಹಲವಾರು ಫ್ರೆಂಡ್ಸ್ ನಲ್ಲಿ ಒಬ್ಬ ಮಾತ್ರ ಏನಾಗಿದ್ದಾನೆ ಅಂತಂದ್ರೆ ಬಹಳ ವಿಶೇಷವಾಗಿ ಅವನು ಈ ಒಂದು ಬ್ಯೂಟಿಫುಲ್ ಭರತನಾಟ್ಯವನ್ನ ಡ್ಯಾನ್ಸರ್ ಆಗಿದ್ದಾನೆ ಅಂತ ಹೇಳ್ತಾರೆ. ಅದು ಒಬ್ಬನನ್ನ ಅಂದಾಗ ನಾವಿಲ್ಲಿ ಉತ್ತರವನ್ನ ನೋಡ್ತೀವಿ. ಈಸ್ ಎನ್ನುವಂಥದ್ದು ಸರಿಯಾದ ಉತ್ತರ. ಹಾಗಾಗಿ ಈಸ್. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಎ ಬ್ಯೂಟಿಫುಲ್ ಭರತನಾಟ್ಯ ಡ್ಯಾನ್ಸರ್ ಅಂತೇಳಿ
ಕರಿತೀವಿ. ಸೊ ಇದು ಸರಿಯಾದ ಉತ್ತರ. ಇನ್ನು 4ನೇ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಗಾಡ್ ಡ್ಯಾಶ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್ ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ಈ ರೀತಿ ಕೊಟ್ಟಾಗ ಇಲ್ಲಿ ಹೆಲ್ಪ್ನ ವರ್ಬ್ ಅಂತ ಕೊಟ್ಟಿದ್ದಾರೆ. ನಾವು ಇಲ್ಲಿ ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫ್ರಾಮ್ ದ ವರ್ಬ್ ಗಿವನ್ ಅಂತ ಕೊಟ್ಟಿದ್ದಾರೆ. ನಾವೇನು ಕೊಡಿಬೇಕಿಲ್ಲಿ? ಅಪ್ರೋಪ್ರಿಯೇಟಿವ್ ವರ್ಬ್ ಅನ್ನ ಯೂಸ್ ಮಾಡಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡೋಣ. ಇಲ್ಲಿ ಹೆಲ್ಪ್ನ ವರ್ಬ್ ಅಂತ ಕೊಟ್ಟಿದ್ದಾರೆ, ಅದರ ಅಪ್ರೋಪ್ರಿಯೇಟ್ ಫಾರ್ಮ್ ಅನ್ನ ಯೂಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇಂಥ ಪ್ರಶ್ನೆ ಬಂದಾಗ ಕ್ರಿಯಾಪದಕ್ಕೆ ಯಾವೆಲ್ಲ ರೂಪಗಳು ಇರುತ್ತವೆ ಅಂತೇಳಿ ನಾವಿಲ್ಲಿ ನೋಡ್ತಾ ಹೋದಾಗ ಹೆಲ್ಪ್ ಎನ್ನುವಂಥದ್ದು ಒಂದು ಕ್ರಿಯಾಪದ ಏನಿದೆ ರೀ, ಇದೊಂದು ಕ್ರಿಯಾಪದ. ಇಲ್ಲಿ ನಾವು ಹೆಲ್ಪ್ ಅಂತಾನು ಕರಿತೀವಿ, ಅದರ ಬದಲಾಗಿ ಹೆಲ್ಪ್ಸ್ ಅಂತಾನು ಕರಿತೀವಿ, ಮತ್ತೆ ಹೆಲ್ಪ್ಡ್ ಅಂತಾನು ಹೇಳ್ತೀವಿ, ಹೆಲ್ಪಿಂಗ್ ಅಂತಾನು ಹೇಳ್ತೀವಿ. ಈ ರೀತಿ ಏನಪ್ಪಾ ಅಂತಂದ್ರೆ 4 ರೀತಿಯ ಕ್ರಿಯಾಪದಗಳನ್ನು ಇಲ್ಲಿ ಕಂಡು ಬರ್ತವೆ. ಆದರೆ ಇವುಗಳಲ್ಲಿ ಯಾವ ಫಾರ್ಮ್ ಸೂಕ್ತ ಆಗ್ತದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಗಾಡ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ ಅಂತ ಈ ಪ್ರಶ್ನೆ, ಇದೊಂದು ಸಿಂಪಲ್ ಪ್ರೆಸೆಂಟ್ ಇರುವಂತಹ ಸೆಂಟೆನ್ಸ್ ಆಗಿದೆ. ಏನಾಗಿದೆ? ಇದೊಂದು ಸಿಂಪಲ್ ಪ್ರೆಸೆಂಟ್ ಆಗಿರುವಂತಹ ಒಂದು ಸೆಂಟೆನ್ಸ್ ಆಗಿದೆ. ಇಲ್ಲಿ ಸಬ್ಜೆಕ್ಟ್ ಗಮನಿಸಿದಾಗ ಸಬ್ಜೆಕ್ಟ್ ಇಲ್ಲಿ ಗಾಡ್ ಆಗಿದೆ. ಇದು ಒಂದು ಥರ್ಡ್ ಪರ್ಸನಲ್ ಸಿಂಗ್ಯುಲರ್ ಆಗಿರುವಂಥದ್ದು ಆಗಿದ್ರೆ ಆಗ ನಾವು ವರ್ಬ್ಗೆ ಎಸ್ ಅನ್ನು ಸೇರಿಸಬೇಕು. ಇಲ್ಲಿ ಹೆಲ್ಪ್ ಇದನ್ನ ನಾವು ಹೆಲ್ಪ್ಸ್ ಅಂತ ಬರಿಬೇಕು. ಏನಂತ ಬರಿಬೇಕ್ರಿ? ಹೆಲ್ಪ್ಸ್ ಅಂತ ಬರಿಬೇಕು. ಹಾಗಾದ್ರೆ ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್ ಅಂತ ಹೇಳಿ ಬರೀಬೇಕು. ಹಾಗಾದ್ರೆ ಇದು ನಿಮಗೆ ಗಾಡ್ಸ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ಹಿಮ್ಸೆಲ್ಫ್ ಅಂತ ಹೇಳಿ ಪ್ರಶ್ನೆಗೆ ಉತ್ತರ ಸರಿಯಾಗ್ತದೆ. ಸೊ ವಿದ್ಯಾರ್ಥಿಗಳೇ, ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನಿಮಗೆ ಇದು ಈ ಒಂದು ವಿಭಾಗ 4 ಅಂಕಗಳಿಗೆ ನಾಳೆ ಏನು ದ್ವಿತೀಯ ಒಂದು ಪರೀಕ್ಷೆ ನಡೀತದಲ್ಲ ಅಲ್ಲಿ ಬರುವಂಥದ್ದು. ಹಾಗಾಗಿ ನನಗೆ ನಿಮ್ಮ ಒಂದು ಅನಿಸಿಕೆಗಳು ಮತ್ತು ಕಮೆಂಟ್ ಬಹಳ ಅತಿ ಮುಖ್ಯವಾಗಿವೆ. ಯಾವೆಲ್ಲ ವಿಷಯ ಬೇಕು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ನೀವೆಲ್ಲರೂ ತಿಳಿಸ್ಬೇಕು. ಸೊ ಇದೇ ರೀತಿಯಾದಂತಹ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಕೆಲವು ಮತ್ತೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತಿರ್ತೀನಿ. ಸೊ ಎಲ್ಲರೂ ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ರಾಧೆ ರಾಧೇಯ.